ವಿಶೇಷವಾಗಿ ಭಾವೈಕ್ಯತೆ ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಸಾಯಿ ಅನ್ನೋದೇ ಸರ್ವ ಸಮಾಜದವರು ಭಾವೈಕ್ಯತೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಮೊಹರಂ ಹಬ್ಬ. ವಿಶೇಷವಾಗಿ 6ನೇ ಶತಮಾನದಲ್ಲಿ ಕ್ರಿಸ್ತಶಕ 650ರಲ್ಲಿ ಆಗಿರ್ತಕ್ಕಂತಹ ಆ ಖಲೀಫಾ ಮತ್ತು ವಲಿಗಳ ಮಧ್ಯೆ ನಡೆದಿರ್ತಕ್ಕಂಥ ಘಟನೆ, ಆ ಘಟನೆಯ ಸ್ಮರಣೆಯ ಸಲುವಾಗಿ 14ನೇ ಶತಮಾನದಿಂದ ದೇಶದ ಎಲ್ಲೆಡೆ ವಿವಿಧ ರೀತಿಯಿಂದ ಏನು ಮೊಹರಂ ಹಬ್ಬಗಳನ್ನು ಆಚರಣೆ ಮಾಡ್ಕೋತ ಬಂದಿದ್ದಾರೆ. ಉದಾಹರಣೆಗೆ ಇವತ್ತಿನ ದಿನ ಇಸ್ಲಾಂ ಸಮಾಜದ ಬಂಧುಗಳು ಈ ಮೊಹರಂ ಹಬ್ಬದ ನಿಮಿತ್ತ ಉಪವಾಸಗಳನ್ನು ಮಾಡ್ತಕ್ಕಂಥ ವಾಡಿಕೆ ಅದ. ಹಿಂದೂ ಸಮಾಜದ ಬಾಂಧವರು ಇದರೊಳಗೆ ನಾವು ಭಾಗಿಯಾಗ್ತೇವೆ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಏನು 14ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಹಬ್ಬ 6ನೇ ಶತಮಾನದಲ್ಲಿ ಆಗಿರ್ತಕ್ಕಂತಹ ಆ ವಲಿಗಲ್ಲ ಮತ್ತು ಖಲೀಫಾಗಲ್ಲ ಮಧ್ಯೆ ಆಗಿರ್ತಕ್ಕಂತಹ ಒಂದು ಯುದ್ಧದಲ್ಲಿ ಶಹೀದ್ ಆಗಿರ್ತಕ್ಕಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಮಗಳಾಗಿರ್ತಕ್ಕಂಥ ಬಿಬಿ ಫಾತಿಮಾ ಹಾಗೂ ಬಿಬಿ ಫಾತಿಮಾಳ ಗಂಡನಾಗಿರ್ತಕ್ಕಂಥ ಮೌಲಾಲಿ ಹಾಗೂ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಹುಸೇನರ ಇತಿಹಾಸವನ್ನ ನಾಡಿನ ಉದ್ದಗಲಕ್ಕೂ ಸಾರಿ ಹೇಳ್ತಕ್ಕಂತಹ ಕಾರ್ಯ ಮೊಹರಂ ಹಬ್ಬದಲ್ಲಿ ಭಾರತ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. ಉದಾಹರಣೆಗೆ ಹೆಜ್ಜೆ ಹಾಡುಗಳನ್ನು ಆಡುವುದರ ಮುಖೇನ ಮೊಹರಂನ ಇತಿಹಾಸವನ್ನು ಸಾರಿ ಹೇಳ್ತಕ್ಕಂಥ ವಾಡಿಕೆ ನಮ್ಮ ಭಾರತೀಯ ಪರಂಪರೆ ಒಳಗದ. ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಸಾಯಿ ಅನ್ನೋದೇ ಸರ್ವ ಸಮಾಜದವರು ಭಾವೈಕ್ಯತೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ಯಾವುದಾದ್ರೂ ಅಗ್ರಗಣ್ಯ ಹಬ್ಬ ಇತ್ತಪ್ಪ ಅಂತಂದ್ರೆ ಅದು ಈ ಮೊಹರಂ ಹಬ್ಬ. ಇದರ ಹಾಗೆ ಗಣೇಶ ಚತುರ್ಥಿ, ಅದರೊಂದಿಗೆ ಹೋಳಿ ಹಬ್ಬ, ಎಲ್ಲ ಹಬ್ಬಗಳನ್ನು ಎಲ್ಲ ಸಮಾಜದವರು ಸೇರಿಕೊಂಡು ಹೇಗೆ ಆಚರಣೆ ಮಾಡ್ತೇವೋ ಆ ಹಬ್ಬವನ್ನು ವಿಶೇಷವಾಗಿ ನೀವು ಏನಾದರೂ ಗಮನ ಸೆಳೆಯುವ ರೀತಿ ನೀವು ಮೊಹರಂ ಹಬ್ಬವನ್ನು ನೋಡಬೇಕಾಗಿತ್ತು ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಅಂತ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭಾಗವಹಿಸಿ ದೇವರ ದರ್ಶನವನ್ನು ಪಡೆದುಕೊಳ್ತಕ್ಕಂಥ ವಾಡಿಕೆ ಈ ಕನಬೂರು ಗ್ರಾಮದಲ್ಲದ. ಇವತ್ತಿನ ದಿವಸ ಇದು ಭಾಗ್ಯವಯ್ಯ ಅನ್ನುವ ಹಾಗೆ ವಿಶೇಷವಾಗಿ ಇಲ್ಲಿಯ ದೇವರಗಳ ದರ್ಶನವನ್ನು ಪಡೆತಕ್ಕಂಥ ಭಾಗ್ಯ ಸೌಭಾಗ್ಯ ಒದಗಿ ಬಂದದ. ಇಲ್ಲಿ ವಿಶೇಷವಾಗಿ ರಾಚೋಟೇಶ್ವರರ ದೇವಸ್ಥಾನದ, ಅದರೊಂದಿಗೆ ಮೊಹರಂ ಹಬ್ಬ ಆಗ್ತದ. ಮೊಹರಂ ಹಬ್ಬವನ್ನು ಹೇಗೆ ಸಾಮರಸ್ಯದಿಂದ ಮಾಡ್ತಾರೋ ಅಷ್ಟೇ ಸಾಮರಸ್ಯದಿಂದ ರಾಚೋಟೇಶ್ವರರ ಅಗ್ನಿ ಹಾಯ್ತಕ್ಕಂಥ ಜಾತ್ರಾ ಮಹೋತ್ಸವವನ್ನು ಸಹ ಇಲ್ಲಿ ಆಚರಣೆ ಮಾಡ್ತಾರೆ ಅಂತಕ್ಕಂಥ ವಾಡಿಕೆ ಬಹಳ ಕೇಳಬಂದ ಖುಷಿ ಅನಿಸ್ತದೆ. ಆತ್ಮೀಯ ಬಂಧುಗಳೇ, ಈ ಮೊಹರಂ ಹಬ್ಬದಲ್ಲಿ ವಿಶೇಷವಾಗಿ ಹೇಳಿಕೆಗಳಾಗ್ತಕ್ಕಂತಹ ಬಹಳ ವಿಶೇಷವಾದ ಮೊಹರಂ ಹಬ್ಬ ಕನಬೂರು ಗ್ರಾಮ. ಉದಾಹರಣೆಗೆ ನಾಡಿನ ಉದ್ದಗಲಕ್ಕೂ ಏನೇನು ಆಗ್ತದೋ ಎಲ್ಲ ಹೇಳಿಕೆಗಳನ್ನ ಈ ಒಂದು ಕನಬೂರು ಗ್ರಾಮದಲ್ಲಿ ದೇವರು ಬರ್ತಕ್ಕಂತಹ ಈ ಸವಾರರು ಅಂತ ಕುದುರೆ ಸವಾರ ಅಂತ ನಾವೇನಂತೀವಿ, ಅವರು ಹೇಳಿಕೆಯನ್ನು ಮಾಡ್ತಾರೆ. ಅದು ನಾಡಿನ ಉದ್ದಗಲಕ್ಕೂ ಪ್ರಚಾರ ಆಗ್ತಕ್ಕಂಥ ವಾಡಿಕೆ ಅದ. ಅಂತಹ ಅಗ್ರಗಣ್ಯವಾಗಿರ್ತಕ್ಕಂಥ ವಿಶೇಷವಾಗಿ ನಾವು ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದವರು ಜಾತ್ಯಾತೀತ ಪರಂಪರೆಯವರು 27,000 ಅಂತರ್ಜಾತಿ ವಾಹನ ಮಾಡಿಸಿರ್ತಕ್ಕಂಥ ಕೀರ್ತಿ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದೊಳಗೆ. ಅಂತ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯ ಹೇಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಸಾಯಿ ಅನ್ನೋದೇ ಸರ್ವ ಸಮಾಜವನ್ನು ಕೂಡಿಸಿಕೊಂಡು ಹೊಂಟದನೋ ಅದೇ ಕಾರ್ಯವನ್ನ ಮೊಹರಂ ಹಬ್ಬವು ಸಹ ಕನಬೂರು ಗ್ರಾಮದಲ್ಲಿ ಅಷ್ಟೇ ಅಲ್ಲದಂದ್ರೆ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಹಾಗಾಗಿ ಈ ದೇವರ ದರ್ಶನ ಆಗಿದ್ದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಮೊಹರಂ ಹಬ್ಬದ ನಿಮಿತ್ತ ಈ ಕನಬೂರು ಗ್ರಾಮದ ದೇವರುಗಳ ಇತಿಹಾಸವನ್ನ ಇಲ್ಲಿ ಹಿರಿಯರು ನಮಗೆ ವಿಷಯವನ್ನು ತಿಳಿಸ್ತಾರೆ.